ನಿಮ್ಮೂರು ಮೈಸೂರು, ನಿಮ್ಮೂರು ಯಾವೂರು, ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು. ವಿಷಯ ಅದಲ್ಲ. ನೀವು ಯಾವೂರಿಂದ ಬಂದವರೇ ಆಗಿರಿ ಅಥವಾ ಯಾವೂರಿನಲ್ಲಿ ನೆಲೆ ನಿಂತವರೇ ಆಗಿರಿ, ಆದರೆ ಮೇ ತಿಂಗಳ 1, 2, 3ನೇ ತಾರೀಕು ನೀವು ಟೆಕ್ಸಸ್ನಲ್ಲಿರೋ ಇರ್ವಿಂಗ್ ಅನ್ನೋ ಊರಿಗೆ ಬರೋದನ್ನು ಮಾತ್ರ ತಪ್ಪಿಸ್ಬೇಡಿ. ಯಾಕಂದರೆ ಅಲ್ಲಿ ನಡೀತಾ ಇದೆ ನಮ್ಮ ಕನ್ನಡ ಸಾಹಿತ್ಯ ರಂಗದ ವಸಂತ ಸಾಹಿತ್ಯೋತ್ಸವ. ಈ ಬಾರಿ ಟೆಕ್ಸಸ್ನ ಮಲ್ಲಿಗೆ ಕನ್ನಡ ಕೂಟದ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ವಿಷಯ ಏನು ಗೊತ್ತಾ? ಸಾಹಿತ್ಯ ಮತ್ತು ಸಿನಿಮಾ. ಹೀಗಾಗಿ ಚಿತ್ರಗೀತೆಯಿಂದ ಶುರು ಮಾಡಿದ್ದು. ನೋಡಿ, ಸಾಹಿತ್ಯ ಮತ್ತು ಸಿನಿಮಾ ಎರಡೂ ಕೂಡ ಮನುಷ್ಯ ಲೋಕದ ಕಥೆಗಳನ್ನೇ ಹೇಳುತ್ತೆ. ಆದರೆ ಹೇಳೋ ಮಾಧ್ಯಮಗಳು ಬೇರೆ ಬೇರೆ ಆದ ಕಾರಣ ಕತೆ ಹೇಳೋ ಕ್ರಮನೂ ಬೇರೆ ಮತ್ತು ಅದರ ರೀತಿ ನೀತಿಗಳು ಬೇರೆ ಆಗತ್ತೆ. ಸಿನಿಮಾಗಂತಾನೆ ಹೆಣೆಯೋ ಕತೆಗಳು ಬೇರೆ ಥರದ್ದೇ ಆದರೆ ಈ ಸಾಹಿತ್ಯ ಕೃತಿಯಿಂದ ಸಿನಿಮಾ ಮಾಡುವಾಗ ಕಥೆಯ ಆಶಯ ಮತ್ತು ಪರಿಣಾಮ ಹಾಗೆ ಉಳಿಬೇಕಾದ್ರೆ ಅಥವಾ ಇನ್ನಷ್ಟು ಹೆಚ್ಚಾಗಬೇಕಾದ್ರೆ ಸಿನಿಮಾ ಮಾಧ್ಯಮಕ್ಕಾಗಿ ಮಾಡಿಕೊಳ್ಳಬೇಕಾದ ಬದಲಾವಣೆಗಳೇನು? ಹೀಗೆ ಅಕ್ಷರವೊಂದು ಬಿಂಬ ಆಗುವಾಗ ಆಗುವ ಬದಲಾವಣೆಗಳಿಂದ ಅದರಲ್ಲಿ ದಕ್ಕೋದೆಷ್ಟು ಮಿಕ್ಕೋದೆಷ್ಟು? ಮತ್ತು ಸಾಹಿತ್ಯ ಕೃತಿ ಅಲ್ಲದೆ ಸಿನಿಮಾಗಾಗೆ ಬರೆಯುವಂಥ ಸಾಹಿತ್ಯ ಇರುತ್ತಲ್ಲ, ಕಥೆ, ಚಿತ್ರಕಥೆ, ಸಂಭಾಷಣೆ, ಹಾಡುಗಳು, ಇದೆಲ್ಲ ಈ ಎಲ್ಲ ಸಿನಿಮಾ ಸಾಹಿತ್ಯದ ಮೌಲ್ಯಮಾಪನ ಮಾಡೋದು ಹೇಗೆ? ಒಂದು ಸಾಹಿತ್ಯ ಕೃತಿಯಾಗಲಿ ಅಥವಾ ಒಂದು ಸಿನಿಮಾ ಆಗಲಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅಥವಾ ಯಶಸ್ವಿಯಾಯಿತು ಅಂತ ಹೇಳೋದಕ್ಕೆ ಇರುವ ಮಾನದಂಡಗಳೇನು? ಪ್ರಶಸ್ತಿ ಪುರಸ್ಕಾರಗಳ ಜನಪ್ರಿಯತೆನ, ಈ ಎಲ್ಲ ವಿಷಯಗಳ ಸುತ್ತ ತುಂಬ ಆಸಕ್ತಿಕರವಾದ ಮಾತುಕತೆಗಳು, ಗೋಷ್ಠಿಗಳು, ಚರ್ಚೆಗಳು ಎಲ್ಲ ಈ ಸಮ್ಮೇಳನದಲ್ಲಿ ನಡೆಯಲಿದೆ. ಬರೀ ಮಾತುಕತೆಗಳಷ್ಟೇ ಅಲ್ಲ, ನಮ್ಮ ಸಮ್ಮೇಳನದಲ್ಲಿ ಮನಸ್ಸಿಗೂ ಕಣ್ಣಿಗೂ ಸಂತೋಷ ಕೊಡುವಂಥ ಒಳ್ಳೆಯ ಗುಣಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಇದೆಲ್ಲದರ ಜೊತೆಗೆ ಕನ್ನಡದ ರುಚಿಯಾದ ಅಡಿಗೆ ನಿಮಗಾಗಿ ಕಾಯ್ತಾ ಇರುತ್ತೆ. ಹೀಗಾಗಿ ನೀವು ಕೂಡ ಸಮ್ಮೇಳನದಲ್ಲಿ ಬನ್ನಿ. ಅಂದಹಾಗೆ ಎಲ್ಲಿಂದ ಬಂದರೇನು ನಾನು, ನಿಮ್ಮವಳೆಯಾದ ಮೇಲೆ ಇನ್ನೇನು. ಹೀಗಾಗಿ ಸಿಗೋಣಂತೆ, ಸಮ್ಮೇಳನಕ್ಕೆ ಬನ್ನಿ, ಆಯ್ತಾ?